ಮನಸ್ಸಿನ ಭಾವನೆ ಅರಿತವರಾರು. ಮುಂದುವರೆದ ಭಾಗ 3. ನಿಮ್ಮ ಬಿಡುವಿನ ಸಮಯದಲ್ಲಿ ಇಯರ್ಫೋನ್ ಅಥವಾ ಹೆಡ್ಫೋನ್ ಹಾಕಿಕೊಂಡು ನಿಮ್ಮ ಕೆಲಸಗಳನ್ನು ಮಾಡುತ್ತಾ ನನ್ನ ಕಥೆಯನ್ನು ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಮನಸ್ಸಿನ ಭಾವನೆ ಅರಿತವರಾರು ಭಾಗ 3. ಬೆಂಗಳೂರಿನ ಒಂದು ಸಣ್ಣ ಏರಿಯಾ. ಒಂದು ಪುಟ್ಟ ಬಡಾವಣೆಯ ಸಿಂಗಲ್ ಬೆಡ್ರೂಮಿನಲ್ಲಿ ಅವನ ಮುದ್ದು ತಂಗಿಯ ಜೊತೆಗೆ ಅವನ ವಾಸ. ತನ್ನ ಗೆಳೆಯನ ಸಹಾಯದಿಂದ ಶಿವಮೊಗ್ಗದಲ್ಲಿ ಕೆಲಸ ಇದೆ ಅನ್ನುವ ಗ್ಯಾರಂಟಿ ಮೇಲೆ ಶಿವಮೊಗ್ಗಕ್ಕೆ ಹೊರಟಿದ್ದಾನೆ ವಸಂತ್. ಚಿನ್ನಮ್ಮ ಅಂತ ತನ್ನ ಮುದ್ದು ತಂಗಿಯನ್ನು ಕರೆಯುತ್ತಾ ಬಂದ ತನ್ನಣ್ಣನ ಕೈಗೆ ಕಾಫಿ ಕಪ್ ಕೊಡ್ತಾಳೆ ವಂದನ. ಏನಣ್ಣ ಅಷ್ಟೊಂದು ಖುಷಿಯಾಗಿದೆಯಾ, ಅಷ್ಟು ಜೋರಾಗಿ ನನ್ನ ಕರೆಯುತ್ತಿದ್ದೀಯ ಅಂತ ಕೇಳಿದ ತನ್ನ ತಂಗಿಗೆ. ಸಂತೋಷದ ವಿಚಾರವೇ ಚಿನ್ನಮ್ಮ, ಅದು ನನ್ನ ಫ್ರೆಂಡ್ ಒಬ್ಬ ಶಿವಮೊಗ್ಗದಲ್ಲಿ ಕೆಲಸ ಖಾಲಿ ಇದೆ, ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ ಅಂತ ಹೇಳಿದ್ದಾನೆ. ಅದಕ್ಕೆ ಈಗ ರಾತ್ರಿ ಹೊರಟರೆ ಬೆಳಗ್ಗೆ ಅಷ್ಟರಲ್ಲಿ ಅಲ್ಲಿ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ನಾಳೆ ರಾತ್ರಿ ಅಷ್ಟರಲ್ಲಿ ಮನೆಯಲ್ಲಿ ಇರ್ತೀನಿ. ಅದನ್ನು ನಿನಗೆ ಹೇಳೋಣ ಅಂತ ಬಂದೆ ಅಂತ ಹೇಳಿದ ತನ್ನಣ್ಣನಿಗೆ ಆಲ್ ದ ಬೆಸ್ಟ್ ಹೇಳಿದ್ದಾಳೆ. ಆಲ್ ದ ಬೆಸ್ಟ್ ಹೇಳಿದ ತನ್ನ ತಂಗಿಗೆ ಸರಿ ಅಮ್ಮ, ನಾನು ಬರೋವರೆಗೂ ನೀನು ಹುಷಾರಾಗಿರು ಅಂತ ಹೇಳಿ ತನ್ನ ತಂಗಿಯ ಜೊತೆಗೆ ಊಟ ಮಾಡಿ ತನ್ನ ಒಂದು ಜೊತೆ ಬಟ್ಟೆ ಜೋಡಿಸಿಕೊಂಡು ನಡೆದುಕೊಂಡೇ ಹೊರಡುತ್ತಾನೆ. ಆಟೋ ಮಾಡಿಕೊಂಡು ಹೋದರೆ ದುಡ್ಡು ಖರ್ಚಾಗುತ್ತೆ ಅಂತ ಬಸ್ ಸ್ಟ್ಯಾಂಡ್ಗೆ ಬಂದು ಶಿವಮೊಗ್ಗದ ಬಸ್ ಎಲ್ಲಿ ಅಂತ ವಿಚಾರಿಸಿ ಬಸ್ ಹತ್ತಿ ಕುಳಿತುಕೊಳ್ಳುತ್ತಾನೆ. ಅವನ ಭಾಗ್ಯದ ಬಾಗಿಲು ತೆರೆಯುವುದೇ ಶಿವಮೊಗ್ಗದಲ್ಲಿ. ಅವನ ಜೀವನ ಬದಲಾಗಿ ವಸಂತನ ಬಾಳಿನಲ್ಲಿ ನವ ವಸಂತದ ಆಗಮನವಾಗುತ್ತದೆ. ನೋಡೋಣ. ಶಿವಮೊಗ್ಗದ ಬಸ್ನಲ್ಲಿ ಕುಳಿತು ಸೀಟಿಗೆ ಒರಗಿ ತನ್ನ ಗತ ಜೀವನದ ಬಗ್ಗೆ ಯೋಚಿಸುತ್ತಾ ಎಲ್ಲಿಂದ ಎಲ್ಲಿಗೆ ನನ್ನ ಪಯಣ ಅಂತ ತನ್ನ ಗತ ಜೀವನದ ಬಗ್ಗೆ ಮೆಲುಕು ಹಾಕುತ್ತಾನೆ. ಅಪ್ಪ ಅಮ್ಮ ಇಬ್ಬರು ಮುದ್ದಾದ ಮಕ್ಕಳು, ಯಾವುದೇ ಕುಂದುಕೊರತೆಗಳಿಲ್ಲದ ಸಮಚಿತ್ತವಾಗಿ ಸಾಗುತ್ತಿದ್ದ ಜೀವನ ಏರುಪೇರಾಗಿದ್ದು ಅವನ 14ನೇ ವಯಸ್ಸಿನಲ್ಲಿ. ತನ್ನ ಅಪ್ಪ ಅಮ್ಮ ಇಬ್ಬರನ್ನೂ ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡು ಅನಾಥರಾದ ಅವರಿಗೆ ಬಂಧು ಬಳಗ ಸ್ನೇಹಿತರು ಎಲ್ಲ ದೂರ ಆದರೂ ಚಿಂತಿಸದೆ ಧೃತಿಗೆಡದೆ ತನ್ನ ಅಪ್ಪ ಅಮ್ಮ ಕಟ್ಟಿದ ಮನೆಯಲ್ಲಿ ತನ್ನ ಒಬ್ಬಳ ತಂಗಿಯ ಜೊತೆ ವಾಸ ಮಾಡಿಕೊಂಡಿದ್ದಾನೆ. ಅವನು 9ನೇ ತರಗತಿಯಲ್ಲಿ ಓದುತ್ತಿದ್ದ. ಅವನ ತಂಗಿ 5ನೇ ತರಗತಿಯಲ್ಲಿ ಓದುತ್ತಿದ್ದಳು. ಇನ್ನೂ ಇಬ್ಬರು ಚಿಕ್ಕವರು. ಅಮ್ಮನ ಪ್ರೀತಿ, ತಂದೆಯ ಮಮತೆ, ಕಾಳಜಿಯ ನೆರಳಿನ ಸೂರಿನಲ್ಲಿ ಇರಬೇಕಿದ್ದ ಇಬ್ಬರಿಗೂ ಅನಿರೀಕ್ಷಿತ ಆಘಾತ ತಂದಿದ್ದು ಅಪ್ಪ ಅಮ್ಮನ ಸಾವು. ವಯಸ್ಸಿಗೂ ಮೀರಿದ ಬುದ್ಧಿ ಇದ್ದ ಹುಡುಗ ಧೃತಿಗೆಡದೆ ಸಂಜೆ ಹೊತ್ತು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ತನ್ನ ವಿದ್ಯಾಭ್ಯಾಸ ಮುಂದುವರಿಸಿ ತನ್ನ ತಂಗಿಯನ್ನೂ ಕೂಡ ಓದಿಸಿಕೊಂಡು ಯಾರ ಸಹಾಯ ಸಹಕಾರ ಇಲ್ಲದೆ ತುಂಬ ಕಷ್ಟದಲ್ಲೇ ತನ್ನ ವಿದ್ಯಾಭ್ಯಾಸ ಮುಗಿಸಿದ್ದಾನೆ. ತನ್ನ ಓದಿಗಾಗಿ ಮತ್ತು ತಂಗಿಯ ಓದಿಗಾಗಿ ಮನೆಯ ಮೇಲೆ ಸಾಲ ಮಾಡಿ ತನ್ನ ಓದನ್ನು ಕಂಪ್ಲೀಟ್ ಮಾಡಿಕೊಂಡು ಈಗ ಕೆಲಸಕ್ಕಾಗಿ ಅಲೆಯುತ್ತಿದ್ದಾನೆ. ಎಲ್ಲೇ ಹೋದರೂ ಕಡಿಮೆ ಸಂಬಳ ಅಥವಾ ಅನುಭವ ಪತ್ರ ಎಕ್ಸ್ಪೀರಿಯನ್ಸ್ ಕೇಳುತ್ತಿದ್ದಾರೆ. ಅವನ ಇಷ್ಟೇ ಕಷ್ಟಕ್ಕೆಲ್ಲ ಇದ್ದ ಒಬ್ಬನೇ ಆತ್ಮೀಯ ಆಪ್ತಮಿತ್ರ ಕೂಡ ಈಗ ಇಲ್ಲ. ತನ್ನ ಗೆಳೆಯ ಪ್ರಾಣ ಸ್ನೇಹಿತನನ್ನು ಕಳೆದುಕೊಂಡಿದ್ದಾನೆ. ಅವನ ಇಷ್ಟ ಕಷ್ಟಕ್ಕೆಲ್ಲ ಇದ್ದ ಒಬ್ಬನೇ ಆತ್ಮೀಯ ಆಪ್ತಮಿತ್ರ ಕೂಡ ಈಗ ಇಲ್ಲ. ಗೆಳೆಯ ತನ್ನ ಪ್ರಾಣ ಸ್ನೇಹಿತನನ್ನು ಕಳೆದುಕೊಂಡಿದ್ದಾನೆ. ಅಯ್ಯೋ, ಇಷ್ಟೆಲ್ಲ ಹೇಳಿದೆ, ಆದರೆ ಹೆಸರೇ ಹೇಳಲಿಲ್ಲ ಅಲ್ವಾ. ಅವನ ಹೆಸರು ವಸಂತ್, ನಮ್ಮ ಕಥಾನಾಯಕ. MSc ಇನ್ ಫಿಸಿಕ್ಸ್ ಮಾಡಿದ್ದಾನೆ. ಅವನ ತಂಗಿ ಹೆಸರು ವಂದನಾ, ಫೈನಲ್ ಇಯರ್ ಡಿಗ್ರಿ ಓದುತ್ತಿದ್ದಾಳೆ. ಅವರ ತಂದೆ ಗಿರೀಶ್, ತಾಯಿ ಮಂಜುಳಾ. ಅಪ್ಪ ಅಮ್ಮ ಇರೋವರೆಗೂ ಇಬ್ಬರು ಯಾವ ಕೊರತೆ ಇಲ್ಲದಂತೆ ಮುದ್ದಾಗಿ ಬೆಳೆದಿದ್ದರು. ಎಷ್ಟು ಚಂದದ ಕುಟುಂಬ ಎಂದರೆ ಬೇರೆಯವರು ನೋಡಿದರೆ ಹೊಟ್ಟೆ ಕಿಚ್ಚು ಪಡುವಷ್ಟು ಚಂದ. ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಮುದ್ದಾದ ಫ್ಯಾಮಿಲಿ. ಇಬ್ಬರು ಮಕ್ಕಳು ಕೂಡ ಓದುವುದರಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಗಂಡ ಹೆಂಡತಿ ಇಬ್ಬರು ಕೆಲಸದಿಂದ ವಾಪಸ್ ಮನೆಗೆ ಬರುವಾಗ ಎದುರಿನಿಂದ ಬಂದ ಕಾರು ರಭಸವಾಗಿ ಗುದ್ದಿದ್ದ ಕಾರಣ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಗಿರೀಶ್ನ ಫ್ರೆಂಡ್ನ ಸಹಾಯದಿಂದ ಇಬ್ಬರ ಅಂತ್ಯಕ್ರಿಯೆ ಎಲ್ಲ ಮುಗಿಸಿ ಮನೆಗೆ ಬಂದ ವಸಂತ್ ಹಾಗೂ ವಂದನಾ ಅಮ್ಮ ಮಾಡಿದ್ದ ಸಾರನ್ನೇ 3 ದಿನ ಬಿಸಿ ಮಾಡಿಕೊಂಡು ತಿಂದಿದ್ದರು. ಮತ್ತೆ ಅಮ್ಮನ ಕೈರುಚಿ ಸಿಗೋಲ್ಲ ಅಂತ ಗಿರೀಶ್ನ ಫ್ರೆಂಡ್ಸ್ ಮುಂದೆ ನಿಂತು ಗಿರೀಶ್ನ ಇನ್ಶೂರೆನ್ಸ್ ದುಡ್ಡು, PF ದುಡ್ಡು ಎಲ್ಲ ಬರುವಂತೆ ವ್ಯವಸ್ಥೆ ಮಾಡಿ ಅದನ್ನು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ ತಿಂಗಳಿಗೆ ಬಡ್ಡಿ ದುಡ್ಡು ಬರುವಂತೆ ಮಾಡಿಕೊಟ್ಟಿದ್ದರು. ಅವನ ಅಪ್ಪನ ಆತ್ಮೀಯ ಗೆಳೆಯ ರಾಘವ್ ಮಾಡಿದ ಸಹಾಯದಿಂದ ಊಟ ಬಟ್ಟೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಅಡಿಗೆ ತಿಂಡಿ ಮಾಡುವುದಕ್ಕೆ ಬರ್ತಿರಲಿಲ್ಲ ಅವರಿಗೆ. ವಸಂತ್ 8ನೇ ಕ್ಲಾಸಿಗೆ ಬಂದಾಗ ಅನ್ನ, ತಿಳಿಸಾರು, ಚಿತ್ರಾನ್ನ ಮಾಡೋದನ್ನು ಹೇಳಿಕೊಟ್ಟಿದ್ದರು ಮಂಜುಳಾ. ಅನ್ನುವುದಕ್ಕಿಂತ ಅವನಿಗೆ ಅದರಲ್ಲೆಲ್ಲ ತುಂಬ
ಇಂಟ್ರೆಸ್ಟ್ ಆಸಕ್ತಿ ಜಾಸ್ತಿ ಇದ್ದುದರಿಂದ ಅವನೇ ಅಮ್ಮ ಅಡುಗೆ ಮಾಡುವಾಗ ಹೋಗಿ ಕಲಿಯುತ್ತಿದ್ದ. ಚಿತ್ರಾನ್ನ, ರಸಂ, ಮೊಸರನ್ನ ಇಷ್ಟೇ ಬರುತ್ತಿದ್ದು ಪಾಪ ವಸಂತ್ಗೆ. ಓ ಸಾರಿ, ಇನ್ನೊಂದು ಬರ್ತಿತ್ತು, ಅದೇ ಕಣ್ರಿ ಸಿಹಿ ಅವಲಕ್ಕಿ. ಅಣ್ಣ ದಿನ ಚಿತ್ರಾನ್ನ ರಸಂ ತಿಂದು ತಿಂದು ಬೇಜಾರಣ್ಣ. ಅಮ್ಮ ಇದ್ದಿದ್ರೆ ಎಷ್ಟೊಂದು ಥರ ಅಡುಗೆ ಮಾಡಿಕೊಡುತ್ತಿದ್ದರು ಅಂತ ಹೇಳಿ ಅಳುತ್ತಿದ್ದ ತನ್ನ ತಂಗಿಯನ್ನು ಸಮಾಧಾನ ಮಾಡಿ ಅವಳು ಇಷ್ಟಪಡುವ ಅಡುಗೆಯೇ ಮಾಡಿಕೊಡುತ್ತಿದ್ದ. ಹಬ್ಬ ವಾರಗಳಲ್ಲಿ ಅಕ್ಕಪಕ್ಕದ ಮನೆಯವರು ಹೋಳಿಗೆ ಎಲ್ಲ ಕೊಡ್ತಿದ್ರು. ಹಾಗೆ ಅಪರೂಪಕ್ಕೆ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದೆವು. ಸ್ವಲ್ಪ ದಿನ ಕಷ್ಟ ಆಯಿತು. ಆದರೆ ಇಬ್ಬರು ಬುದ್ಧಿವಂತರು. ಮೊಬೈಲ್ ನೋಡಿಕೊಂಡು ಇಬ್ಬರು ಸೇರಿ ಅಡಿಗೆ ಕೆಲಸ ಎಲ್ಲವನ್ನು ಮಾಡೋದನ್ನು ಕಲಿತು ಮಾಡುತ್ತಿದ್ದರು. ಇಬ್ಬರೂ ಸೇರಿ ಅಡಿಗೆ, ಮನೆ ಕೆಲಸ ಎಲ್ಲ ಕೆಲಸವನ್ನು ಮಾಡುವುದನ್ನು ಕಲಿತುಕೊಂಡು ಇಬ್ಬರು ಒಟ್ಟೊಟ್ಟಿಗೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದರು. ಅದರ ಜೊತೆ ಹೊಸ ಹೊಸ ರುಚಿಗಳನ್ನು ಪ್ರಯೋಗ ಮಾಡುತ್ತಿದ್ದರು. ನಾವು ಮಾಡಿದ್ದನ್ನೆಲ್ಲ ಪ್ರಯೋಗ ಮಾಡುತ್ತಿದ್ದು ನಮ್ಮ ಮನೆಯ ಓನರ್ ಆಂಟಿ ಮೇಲೆ. ನಮ್ಮ ಹೊಸ ರುಚಿಗೆ ಬಲಿಕ ಬಕ್ರ ಆಗುತ್ತಿದ್ದರು ಪಾಪ ನಮ್ಮ ಓನರ್ ಆಂಟಿ. ಅವರಿಬ್ಬರ ಅನ್ಯೋನ್ಯತೆ ನೋಡಿ ಎಷ್ಟು ಅದೃಷ್ಟ ಮಾಡಿದ್ದೆ ವಂದನಾ, ಇಂತಹ ಅಣ್ಣನನ್ನು ಪಡೆಯೋಕೆ ಅಂತ ಒಂದಷ್ಟು ಜನ ಹೇಳಿದರೆ, ಇನ್ನೊಂದಷ್ಟು ಜನ ವಸಂತ್ ವಂದನಾ ಅಂತ ಮುದ್ದಾದ ತಾಯಿಯಂಥ ತಂಗಿಯನ್ನು ಪಡೆದ ನೀನೇ ಪುಣ್ಯವಂತ ಅಂತ ಹೇಳಿ ಹೊಗಳುತ್ತಿದ್ದರು. ಇಬ್ಬರನ್ನು ನೋಡಿ ಹೊಟ್ಟೆ ಹುರಿದುಕೊಂಡವರೆಷ್ಟು. ನಮಗೆ ಅಂಥ ಅಣ್ಣ ಅಂಥ ತಂಗಿ ಇಲ್ಲ ಅಂತ. ಅವನು ಅವಳನ್ನು ತಂದೆಯಂತೆ ಕಾಳಜಿ ಮಾಡಿದರೆ ಇವಳು ತಾಯಿಯಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅದರ ಜೊತೆಗೆ ಓದನ್ನು ಕೂಡ ಮರೆಯಲಿಲ್ಲ. ತಮ್ಮ ಓದನ್ನು ಮುಂದುವರೆಸಿದರು. ಅದೇನೋ ಹೇಳ್ತಾರಲ್ವ, ಕೂತು ತಿನ್ನುವವನಿಗೆ ಕುಡಿಕೆ ಹಣ ಇದ್ರೂ ಸಾಲಲ್ಲ ಅಂತ. ಹಾಗೆ ಇಂಜಿನಿಯರಿಂಗ್ ಡಾಕ್ಟರ್ ಓದ್ತೀನಿ ಅಂತ ಹೇಳುತ್ತಿದ್ದ ವಸಂತ್. ಆದರೆ ಡಾಕ್ಟರ್ ಇಂಜಿನಿಯರಿಂಗ್ ಓದಲು ತುಂಬ ಖರ್ಚು ಜಾಸ್ತಿ ಆಗುತ್ತೆ ಅಂತ ಇವನು ಡಿಗ್ರಿ PCM ಮಾಡಿದರೆ ಅವನ ಆತ್ಮೀಯ ಗೆಳೆಯ ಡಾಕ್ಟರ್ ಓದುವುದಕ್ಕೆ ಸೇರಿಕೊಂಡನು. ಆದರೆ ಅವರಿಬ್ಬರ ಗೆಳೆತನ ಫ್ರೆಂಡ್ಶಿಪ್ ಮಾತ್ರ ಹಾಗೇ ಇತ್ತು. ಇವನ ಓದು, ತಂಗಿಯ ಓದು, ಅದು ಇದು ಅಂತ ಮನೆಯ ಮೇಲೆ ಸಾಲ ಮಾಡಿ ಅದನ್ನು ತೀರಿಸಲು ಆಗದೆ ಮನೆ ಮಾರಿ ಈಗ ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ವಾಸವಿದ್ದಾರೆ. ಇಷ್ಟೆಲ್ಲ ತನ್ನ ಗತ ಜೀವನದ ಬಗ್ಗೆ ಯೋಚಿಸುತ್ತಾ ಸೀಟಿಗೆ ಹೊರಗೆ ಮಲಗಿದ್ದ ವಸಂತ್ನ ಕಂಡಕ್ಟರ್ ಬಂದು ಶಿವಮೊಗ್ಗ ಬಂತು, ಇದೇ ಲಾಸ್ಟ್ ಸ್ಟಾಪ್ ಅಂತ ಹೇಳಿ ಎಚ್ಚರಿಸುತ್ತಾರೆ. ಶಿವಮೊಗ್ಗ ಬಂತು, ಇದೇ ಲಾಸ್ಟ್ ಸ್ಟಾಪ್ ಅಂತ ಕಂಡಕ್ಟರ್ ಎಚ್ಚರಿಸಿದಾಗ, ಥ್ಯಾಂಕ್ ಯು ಸರ್, ಇಲ್ಲಿ ಯಾವುದಾದ್ರೂ ಹೋಟೆಲ್ ಇದೆಯಾ? ಫ್ರೆಶಪ್ ಆಗಿ ಇಂಟರ್ವ್ಯೂಗೆ ಹೋಗಬೇಕು, 1 ಗಂಟೆ ಕಾಲ ರೂಮ್ ಬೇಕು ಅಂತ ಕೇಳ್ತಾನೆ. ಅಯ್ಯೋ ಅಷ್ಟೇನಾ, ಬಾರಪ್ಪ, 1 ಅವರ್ಗೆ ಅಂದರೆ ಹೋಟೆಲ್ ರೂಮ್ ಬಾಡಿಗೆಗೆ ಕೊಡಲ್ಲ. ನನ್ನ ರೂಮ್ ಇಲ್ಲೇ ಹತ್ತಿರದಲ್ಲೇ ಇದೆ, ನೀನು ಸ್ನಾನ ಮಾಡಿ ಇಂಟರ್ವ್ಯೂಗೆ ಹೋಗಬಹುದು ಅಂತ ಹೇಳಿ ಕಂಡಕ್ಟರ್ ಎಲ್ಲಿ ಇಂಟರ್ವ್ಯೂ ಇರೋದು ಅಂತ ವಿಚಾರಿಸಿಕೊಂಡು ಕಂಡಕ್ಟರ್ ತನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. ವಸಂತ ಕಂಡಕ್ಟರ್ ರೂಮಿನಲ್ಲಿ ರೆಡಿಯಾಗಿ ಮತ್ತೆ ಎಷ್ಟೊತ್ತಿಗೆ ಇಲ್ಲಿಂದ ಬೆಂಗಳೂರಿಗೆ ಬಸ್ ಇದೆ ಅಂತ ವಿಚಾರಿಸಿಕೊಂಡು ಕಂಡಕ್ಟರ್ಗೆ ಧನ್ಯವಾದ ಹೇಳಿ ಹೋಗುತ್ತಾನೆ. ಇಂಟರ್ವ್ಯೂ ಅಟೆಂಡ್ ಮಾಡಲು ಸಹ್ಯಾದ್ರಿ ಕಾಲೇಜಿನ ಅಡ್ರೆಸ್ನ ಕಂಡಕ್ಟರ್ ಹತ್ರ ಕೇಳಿ ಕಾಲೇಜ್ಗೆ ಬರುತ್ತಾನೆ ವಸಂತ್. ದೊಡ್ಡ ಕ್ಯಾಂಪಸ್, ಎಷ್ಟು ದೊಡ್ಡದೆಂದರೆ LKG ಅಲ್ಲಲ್ಲ, UKGಯಿಂದ ಮಾಸ್ಟರ್ ಡಿಗ್ರಿವರೆಗೂ ಒಂದೇ ಕಾಲೇಜಿನಲ್ಲಿ ಮಾಡಬಹುದು. ಅಷ್ಟು ದೊಡ್ಡ ಕ್ಯಾಂಪಸ್, ಎಲ್ಲ ವ್ಯವಸ್ಥೆಯೂ ಚೆನ್ನಾಗಿದೆ. ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ನನಗೆ ನಿಜವಾಗಿಯೂ ಕೆಲಸ ಸಿಗುತ್ತಾ ಅನ್ನೋ ಅನುಮಾನದಲ್ಲೇ ಒಳಗೆ ಹೋಗುತ್ತಾನೆ. ಒಳಗೆ ಹೋಗಿ ಪ್ರಿನ್ಸಿಪಲ್ ರೂಮ್ ಎಲ್ಲಿದೆ ಅಂತ ಯೋಚಿಸುವಾಗ ಎದುರಿಗೆ ಬಂದ ಅಟೆಂಡರ್ ಹತ್ತಿರ ವಿಚಾರಿಸಿ ಪ್ರಿನ್ಸಿಪಲ್ ರೂಮ್ಗೆ ಹೋಗುತ್ತಾನೆ. ಪ್ರಿನ್ಸಿಪಲ್ ರೂಮಿನ ಹತ್ತಿರ ಒಳಗೆ ಹೋಗಲು ಪರ್ಮಿಷನ್ ಕೇಳಿ ತನ್ನ ರೆಸ್ಯೂಮ್ನ ಕೊಡ್ತಾನೆ. ಗುಡ್, ಒಳ್ಳೆ ಮಾರ್ಕ್ಸ್ ಏನೋ ಇದೆ, ಆದರೆ ನೀವು ಹೇಗೆ ಪಾಠ ಮಾಡ್ತೀರಾ ಅಂತ ನೋಡಬೇಕು. ಒಂದು ಸಲ ಡೆಮೋ ಕೊಡಿ, ನೀವು ಹೇಗೆ ಪಾಠ ಮಾಡ್ತೀರಾ ಅಂತ ನೋಡೋಣ ಅಂತ ಹೇಳಿ ಪ್ರಿನ್ಸಿಪಲ್ ಡಿಗ್ರಿಯ ಒಂದು ಕ್ಲಾಸ್ ರೂಮ್ಗೆ ಕರೆದುಕೊಂಡು ಹೋಗುತ್ತಾರೆ. ಅವನಿಗೆ ಸ್ವಲ್ಪ ಮಟ್ಟಿಗೆ ಭಯ ಆದರೂ ಕೂಡ ತೋರಿಸಿಕೊಳ್ಳದೆ ಕಾನ್ಫಿಡೆಂಟ್ ಆಗಿ ಪಾಠ ಮಾಡಿ ಮಕ್ಕಳಿಗೆ ಅರ್ಥ ಆಯಿತಾ ಅಂತ ಕೇಳಿ, ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತ ಹೇಳಿ ಅವರ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡುತ್ತಾನೆ. ಅವನ ಪಾಠದ ವೈಖರಿಗೆ ಮಕ್ಕಳೇ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದಾರೆ. ಅದನ್ನು ನೋಡಿದ ಪ್ರಿನ್ಸಿಪಲ್, ಬನ್ನಿ ಮಿಸ್ಟರ್ ವಸಂತ್, ಇನ್ನು ಮಿಕ್ಕಿದ್ದು ಆಫೀಸ್ ರೂಮ್ನಲ್ಲಿ ಮಾತಾಡೋಣ ಅಂತ ಕರೆದುಕೊಂಡು ಹೋಗ್ತಾರೆ. ಇನ್ನೊಬ್ಬರು ಪಾಠ ಮಾಡುತ್ತಿದ್ದ ಲೆಕ್ಚರರ್ ಕಡೆ ತಿರುಗಿದ ಪ್ರಿನ್ಸಿಪಲ್, ಸಾರಿ ಮಿಸ್ ಚೈತ್ರ, ನೀವು ಪಾಠ ಮುಂದುವರಿಸಿ ಅಂದಾಗಲೇ ಅವನು ಕೂಡ ಅವಳ ಕಡೆ ನೋಡಿ ಕಳೆದೇ ಹೋಗಿದ್ದ. ಎಷ್ಟು ಚೆನ್ನಾಗಿದ್ದಾರೆ ಅಂತ ಒಂದೇ ಸಮ ಅವರನ್ನೇ ನೋಡುವಾಗ ಮತ್ತೊಮ್ಮೆ ಎಚ್ಚರಿಸಿದ ಪ್ರಿನ್ಸಿಪಲ್ ಸರ್ ಧ್ವನಿ ಕೇಳಿ ತಲೆಗೆರೆದುಕೊಂಡು
ಮತ್ತೊಮ್ಮೆ ಚೈತ್ರಾಳನ್ನು ನೋಡಿ ಪ್ರಿನ್ಸಿಪಲ್ ಹಿಂದೆ ಹೋಗುತ್ತಾ ಮತ್ತೆ ಅವಳನ್ನೇ 2-3 ಸಲ ತಿರುಗಿ ನೋಡಿಕೊಂಡೇ ಪ್ರಿನ್ಸಿಪಲ್ ಜೊತೆ ಪ್ರಿನ್ಸಿಪಲ್ ರೂಮ್ಗೆ ಹೋಗುತ್ತಾನೆ. ಈ ಕಡೆ ಚೈತ್ರ ಕೂಡ ಅವನ ಫಿಸಿಕ್ಸ್ನ ಪಾಠ ಮಾಡಿದ ರೀತಿಗೆ ಶಾಕ್ ಆಗಿದ್ದಳು. ಮಕ್ಕಳು ಕೂಡ ವಸಂತನ ಪಾಠದ ಬಗ್ಗೆ ಮಾತನಾಡುತ್ತಿದ್ದರು. ಸರ್ ಎಷ್ಟು ಚೆನ್ನಾಗಿದ್ದಾರಲ್ವಾ ಅಂತ ಒಂದಷ್ಟು ಮಕ್ಕಳು ಅಂದರೆ, ಸರ್ ತುಂಬ ಚೆನ್ನಾಗಿ ಪಾಠ ಮಾಡಿದರು, ನನಗಂತೂ ತುಂಬ ಇಷ್ಟ ಆಯಿತು ಅವರ ಪಾಠ ಮಾಡುವ ರೀತಿ ಅಂತ ಒಂದಷ್ಟು ಮಕ್ಕಳು ಹೇಳುತ್ತಾರೆ. ಇತ್ತ ಚೈತ್ರಾಳ ಮನಸ್ಸಿನಲ್ಲಿ ಕೂಡ ಅದೇ ಭಾವನೆ. ಆದರೆ ಅಂಥ ಚಂದದ ಬಗ್ಗೆ ಅಲ್ಲ, ಅವನ ಪಾಠದ ವೈಖರಿ ಬಗ್ಗೆ. ಎಷ್ಟು ಚೆನ್ನಾಗಿ ಎಲ್ಲವನ್ನು ವಿವರಿಸಿ ಮಕ್ಕಳಿಗೆ ಮನಸ್ಸಿಗೆ ಮೆದುಳಿಗೆ ನಾಟುವಂತೆ ಪಾಠ ಮಾಡಿದರು ಅಂತ ಹೇಳಿಕೊಳ್ಳುತ್ತಾಳೆ. ಇತ್ತ ಪ್ರಿನ್ಸಿಪಲ್ ಜೊತೆ ಪ್ರಿನ್ಸಿಪಲ್ ರೂಮ್ಗೆ ಬಂದ ವಸಂತ್ಗೆ, ನೀವು ನಮ್ಮ ಕಾಲೇಜಿನಲ್ಲಿ ಪಾಠ ಮಾಡೋದಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಹೇಳಿ ಯಾವಾಗಿಂದ ಕೆಲಸಕ್ಕೆ ಬರ್ತೀರಾ, ಎಷ್ಟು ಸಂಬಳ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳುತ್ತಾರೆ. ಅವನು ಒಂದು ಮೊತ್ತ ಹೇಳುತ್ತಾನೆ. ಪ್ರಿನ್ಸಿಪಲ್ ಕೂಡ ಅದಕ್ಕೆ ಒಪ್ಪಿಗೆ ಹೇಳುತ್ತಾರೆ. ಪ್ರಿನ್ಸಿಪಲ್ಗೆ ಎಲ್ಲ ಒಪ್ಪಿಗೆ ಆದ ಮೇಲೆ ಯಾವಾಗಿಂದ ಬರ್ತಾ ಇರ್ತೀರಾ ವಸಂತ್ ಅಂತ ಕೇಳ್ತಾರೆ. ಸರ್ ನನಗೆ ಸ್ವಲ್ಪ ಸಮಯ ಬೇಕು, ನಾನು ನನ್ನ ತಂಗಿ ಇಬ್ಬರೇ ಬೆಂಗಳೂರಿನಲ್ಲಿ ಇರೋದು. ಅಲ್ಲಿ ಮನೆ ಖಾಲಿ ಮಾಡಿ ಇಲ್ಲಿ ಇನ್ನೊಂದು ಮನೆ ಮಾಡಿ ಸಾಮಾನು ಎಲ್ಲ ಶಿಫ್ಟ್ ಮಾಡಬೇಕು. ಮತ್ತು ನನ್ನ ತಂಗಿ ಫೈನಲ್ ಇಯರ್ ಡಿಗ್ರಿ ಓದುತ್ತಿದ್ದಾಳೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ ಇದೆ. ಕಾಲೇಜಿನಲ್ಲಿ ಪರ್ಮಿಷನ್ ತಗೊಂಡು ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿ ಬರ್ತೀನಿ ಸರ್. ಇಲ್ಲಿ ಮನೆ ಇದ್ದರೆ ಹೇಳಿ, ಅದು ಸಿಂಗಲ್ ಬೆಡ್ರೂಮ್ದಾದರೆ ಸಾಕು ಅಂತ ಹೇಳುತ್ತಾನೆ. ಮನೆಯ ಬಗ್ಗೆ ಕೇಳಿದ ವಸಂತ್ಗೆ, ಅಷ್ಟೇನಾ, ಇನ್ನೊಂದು ವಾರ ಸಮಯ ತೆಗೆದುಕೊಳ್ಳಿ ವಸಂತ್, ಪರವಾಗಿಲ್ಲ, ಒಂದು ವಾರದ ಒಳಗೆ ಬಂದು ಕಾಲೇಜ್ಗೆ ಜಾಯಿನ್ ಆಗಬೇಕು ಎಂದು ಹೇಳುತ್ತಾರೆ ಪ್ರಿನ್ಸಿಪಲ್. ಮತ್ತೆ ಮನೆ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ವಸಂತ್, ನಿಮ್ಮ ಫೋನ್ ನಂಬರ್ ಕೊಡಿ, ನಿಮಗೆ ತಕ್ಕನಾದ ಮನೆನ ನೀವು ಬರೋ ಅಷ್ಟರಲ್ಲಿ ಹುಡುಕಿರ್ತೀನಿ ಅಂತ ಪ್ರಿನ್ಸಿಪಲ್ ಭರವಸೆ ಕೊಡ್ತಾರೆ. ಮತ್ತು ಒಂದು ವಿಷಯ ವಸಂತ್, ಎಕ್ಸಾಮ್ ಹತ್ತಿರ ಇರುವುದರಿಂದ ಆದಷ್ಟು ನೀವು ಮತ್ತು ಇನ್ನೊಬ್ಬರು ನಿಮ್ಮ ಕೊಲೀಗ್ ಮಾತನಾಡಿಕೊಂಡು ಬೇಗ ಪೋರ್ಷನ್ ಮುಗಿಸಿಕೊಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾರೆ ಪ್ರಿನ್ಸಿಪಲ್. ಪಾಠ ಮುಗಿಸಿಕೊಡುವ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ ಪ್ರಿನ್ಸಿಪಲ್ಗೆ, ಸರಿ ಸರ್, ಖಂಡಿತ, ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರುವಂತೆ ಮಾಡುವ ಜವಾಬ್ದಾರಿ ಕೂಡ ನನ್ನದು ಅಂತ ಹೇಳಿ, ಸರಿ ಸರ್, ನಾನು ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ ವಸಂತ್ ಹೊರಗಡೆ ಬಂದು ತನ್ನ ತಂಗಿಗೆ ಫೋನ್ ಮಾಡಿ ಮಾತನಾಡಿಕೊಂಡು ಬರುತ್ತಾ ಎದುರಿಗೆ ಬರುತ್ತಿರುವಗೆ ಡಿಕ್ಕಿ ಹೊಡೆಯುತ್ತಾನೆ. ಅವನ ಕೈಯಲ್ಲಿದ್ದ ಫೋನ್, ಪರ್ಸ್ ಎಲ್ಲ ಕೆಳಗೆ ಬೀಳುತ್ತದೆ. ಸಾರಿ ಸರ್, ನೋಡಲಿಲ್ಲ ಅಂತ ಹೇಳಿದ ಮಧುರದ ಧ್ವನಿಗೆ ಅವಳನ್ನು ನೋಡಿ ಕಳೆದೇ ಹೋಗುತ್ತಾನೆ. ಅಲ್ಲಿ ಬಿದ್ದಿದ್ದ ವಸ್ತುಗಳನ್ನು ಚೈತ್ರ ಮತ್ತು ಚಂದನ ತೆಗೆದು ಅವನ ಕೈಗೆ ಕೊಡಬೇಕಾದರೆ ಅವನ ಪರ್ಸ್ನಲ್ಲಿದ್ದ ಫೋಟೋ ನೋಡಿ ಶಾಕ್ನಿಂದ ಏನೂ ಮಾತಾಡದೆ ಸುಮ್ಮನೆ ಹೊರಟು ಹೋಗುತ್ತಾಳೆ. ರೀ ಮಿಸ್ ಅಂತ ಕೂಗುತ್ತಿದ್ದರೂ ತಿರುಗಿ ನೋಡದಂತೆ ಹೊರಟು ಹೋಗುತ್ತಾಳೆ ಚೈತ್ರ. ಏನಾಯಿತು ಇವರಿಗೆ, ಇಷ್ಟು ಕರೆದರೂ ಕೇಳಿಸದಂತೆ ಹೋಗುತ್ತಿದ್ದಾರೆ ಅಂತ ಅಂದುಕೊಂಡೇ ಮತ್ತೆ ತನ್ನ ತಂಗಿಗೆ ಫೋನ್ ಮಾಡಿ ಕೆಲಸ ಸಿಕ್ಕ ವಿಷಯ ಹೇಳಿ ಬಸ್ ಹತ್ತಿ ಬೆಂಗಳೂರಿಗೆ ಹೊರಡುತ್ತಾನೆ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್.